ಸುಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ಈ ಸುಂದರವಾದ ಮತ್ತು ಅತಿ ಸುಲಭವಾದ ಗ್ರಾನಿ ಸ್ಕ್ವೇರ್ ಮಾಡೋದು ಯಾವ ಥರ ಅಂತ ನೋಡೋಣ. ಇದರಿಂದ ತುಂಬ ಐಟಮ್ಸ್ನ ನಾವು ರೆಡಿ ಮಾಡ್ಬೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಒಂದು ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳೋಣ. ಗ್ರಾನಿ ಸ್ಕ್ವೇರ್ ಮಾಡೋದು ಈ ಗ್ರಾನಿ ಸ್ಕ್ವೇರ್ ಮಾಡೋದು ತುಂಬ 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 ಈಸಿ. ಇದನ್ನು ಮಾಡಿಬಿಟ್ಟು ನೀವು ಇದರಿಂದ ತುಂಬ ವಸ್ತುಗಳನ್ನ ರೆಡಿ ಮಾಡ್ಬೋದು, ತುಂಬ ಐಟಮ್ಸ್ ಮಾಡ್ಬೋದು. ಸೊ ಇಲ್ಲಿ ಫಸ್ಟು ಒಂದು ಮ್ಯಾಜಿಕ್ ರಿಂಗ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡಿದ್ದೀನಿ. ಆ 3 ಚೈನ್ನ ಒಂದು ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ, ಮತ್ತು ಒಂದು ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, ಟೋಟಲ್ ಆಗಿ 4 ಡಬಲ್ ಕ್ರೋಶ ಆಯಿತು. ಒಂದು ಚೈನ್ ಹಾಕೊಳ್ಳೋಣ. ಅದೇ ರಿಂಗಲ್ಲೇ ಮತ್ತೆ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ. ಇಲ್ಲಿ 4 ಡಬಲ್ ಕ್ರೋಶ, ಇಲ್ಲಿ ಒಂದು ಚೈನ್ ಆದಮೇಲೆ ಮತ್ತೆ 4 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಚೈನ್ ಹಾಕೊಳ್ಳೋಣ. ಮತ್ತೆ ಸೇಮ್ 4 ಡಬಲ್ ಕ್ರೋಶ ಹಾಕೊಳ್ಳೋಣ. 1, 2, 3, 4. ನೋಡಿ ಈಗ ಎಷ್ಟು, 1, 2, 3 ಪ್ಲೇಸ್ ಆಯಿತು. ಇವಾಗ ಇನ್ನೊಂದು ಸರಿ 4 ಹಾಕೋಬೇಕು. ಅದಕ್ಕೆ ಮತ್ತೆ ಒಂದು ಚೈನು, ಸೇಮ್ ರಿಂಗಲ್ಲೇ 4 ಡಬಲ್ ಕ್ರೋಶ, ಮತ್ತೆ 1, 2, 3, 4 ಡಬಲ್ ಕ್ರೋಶ. ಈಗ ರಿಂಗ್ನ ಕ್ಲೀನಾಗಿ ಕ್ಲೋಸ್ ಮಾಡ್ಕೊಂಡ್ಬಿಡಿ. ನೋಡಿ ಈ ಥರ ಬರುತ್ತೆ ಇದು. ಇಲ್ಲಿ ಒಂದು ಚೈನ್ ಹಾಕೊಳ್ಳೋಣ. ಈ 3 ಚೈನ್ನ ಏನು ಹಾಕಿದ್ದೀವಿ, ಇಲ್ಲಿ ನಾವು ಇದನ್ನ ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಸೊ ಇವಾಗ ಬೇರೆ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಇದೇ ಕಲರಿಂದನೂ ಕಂಟಿನ್ಯೂ ಮಾಡ್ಬೋದು, ಬಟ್ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಬೇರೆ ಕಲರಿಂದ ಜಾಯಿನ್ ಮಾಡಿಕೊಂಡು ಈಗ ನೋಡಿ ಇಲ್ಲಿ ಇಲ್ಲೊಂದು, 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 ಈ ಥರ 4 ಗ್ಯಾಪ್ ನಿಮಗೆ ಸಿಗುತ್ತೆ. ಇಲ್ಲೊಂದೊಂದು ಚೈನ್ ಹಾಕಿದ್ದೀವಲ್ಲ ಅಲ್ಲಿ. ಸೊ ಅಲ್ಲೇ ಇವಾಗ ನೆಕ್ಸ್ಟ್ ಹಾಕಬೇಕು. ಯಾವ ಥರ ಅಂತ ನೋಡೋಣ. ಈ ಗ್ಯಾಪಲ್ಲಿ ನಾವು ಇಲ್ಲಿ ಚೈನ್ ಗ್ಯಾಪ್ ಇಟ್ಟಿದ್ದೀವಲ್ಲ, ಇಲ್ಲಿ ಸೇರಿಸ್ಕೊಳ್ಳೋಣ. ಸೊ ಇಲ್ಲಿ ಹಾಕಿಬಿಟ್ಟು ಮತ್ತೆ 3 ಚೈನ್ ಹಾಕೊಳ್ಳೋಣ. ಸೇಮ್ ಪ್ಲೇಸಲ್ಲೇ ನೋಡಿ 4 ಡಬಲ್ ಕ್ರೋಶ ಹಾಕೋಬೇಕು. ಅಂದರೆ ಇವಾಗ ಒಂದು ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದನ್ನು ಹಿಡಿದು 4 ಹಾಕೋಬೇಕು. ಇಲ್ಲಿ ನೋಡಿ ಈ ಥರ. ಇವಾಗ ಇಲ್ಲೇನೆ ಒಂದು ಚೈನ್ ಹಾಕಿ ಮತ್ತೆ ಸೇಮ್ ಪ್ಲೇಸಲ್ಲೇ 4 ಡಬಲ್ ಕ್ರೋಶ ಹಾಕೋಬೇಕು. ಇದು ಕಾರ್ನರ್ ಆಗಿರುತ್ತೆ. ಸೊ ಇಲ್ಲೇ ಈ ಥರ ಟೋಟಲ್ ಆಗಿ 8. ಇಲ್ಲಿ ಎಷ್ಟು ಹಾಕಿರ್ತೀವೋ ಅದರ 2ರಷ್ಟು ಹಾಕಬೇಕು. ಒಂದು ಸೆಂಟ್ರಲ್ಲಿ ಒಂದು ಚೈನ್ ಗ್ಯಾಪ್ ಕೊಡಬೇಕು. ಆ ಥರ ಹಾಕಿ
ನೆಕ್ಸ್ಟು ಇಲ್ಲಿ ಬರಬೇಕೀಗ. ಈ ಗ್ಯಾಪಲ್ಲಿ ಇಲ್ಲಿ ನೀವು ಚೈನ್ ಬಿಡೋ ಅವಶ್ಯಕತೆ ಏನೂ ಇಲ್ಲ. 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ ಆಯ್ತಲ್ಲ. ಈಗ ಒಂದು ಚೈನು ಮತ್ತೆ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ನೋಡಿ ಈ ಥರ. ಇದೇ ಥರ ಇವಾಗ ನೆಕ್ಸ್ಟ್ ಗ್ಯಾಪಲ್ಲಿ ಇಲ್ಲಿ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ, ಒಂದು ಚೈನು ಮತ್ತೆ ಸೇಮ್ ಪ್ಲೇಸಲ್ಲೇ 4 ಡಬಲ್ ಕ್ರೋಶ. ನಾವು ಫಸ್ಟ್ ಹಾಕೋವಾಗ ಏನು ಚೈನ್ ಗ್ಯಾಪ್ ಬಿಟ್ಟಿರ್ತೀವೋ ಆ ಗ್ಯಾಪಲ್ಲೇ ಅದೇ ಪ್ಲೇಸಲ್ಲೇ ಒಂದೇ ಪ್ಲೇಸಲ್ಲೇ ಟೋಟಲ್ ಆಗಿ 8 ಡಬಲ್ ಕ್ರೋಶ ಬರುತ್ತೆ ವಿತ್ ಒಂದು ಚೈನ್ ಗ್ಯಾಪಲ್ಲಿ. ಸೊ ಇದೇ ಥರ ಇಲ್ಲೂ ಹಾಕೋಬೇಕೀಗ. ನೋಡಿ 4 ಹಾಕಿದ್ದೀನಿ, ಒಂದು ಚೈನ್ ಗ್ಯಾಪು ಮತ್ತೆ 4 ಡಬಲ್ ಕ್ರೋಶ ಹಾಕೊಳ್ಳಿ. ಮೂರಾಯಿತು, 4 ಈ ಥರ ಹಾಕ್ಕೊಂಡು ಇಲ್ಲಿ ಫಿನಿಶ್ ಮಾಡೋವಾಗ ಏನಿದೆಯಲ್ಲ ಈ 3 ಚೈನ್ ಏನು ಹಾಕಿದ್ದೀವಿ 1 2 3 ಈ ಪ್ಲೇಸಲ್ಲಿ ನೀವು ಜಾಯಿನ್ ಮಾಡ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕಬೇಕು, ಇಲ್ಲಾಂದರೆ ಗ್ಯಾಪ್ ತುಂಬ ಕಾಣಿಸುತ್ತೆ. ಸೊ ಹಾಕ್ಕೊಂಡು ಇಲ್ಲೊಂದು ಚೈನ್ ಹಾಕಿ ನೀವು ಮತ್ತೆ ಬೇರೆ ಕಲರ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕಾರ್ನರ್ಸ್ ಬಂತಲ್ಲ ಮತ್ತೆ. ಸೊ ಇದೇ ಥರ ನೀವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಬೋದು, ಇಷ್ಟೇ ಬಿಟ್ರು ಓಕೆ. ನೀವು ಯಾವುದಕ್ಕೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ನೀವು ಯಾವ ಕಾರ್ನರಿಂದ ಬೇಕಾದರೂ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಒಂದು 2 3 ಸೇಮ್ ಪ್ಯಾಟರ್ನೇ ಬರುತ್ತೆ. ಸ್ವಲ್ಪ ಡಿಫ್ರೆಂಟ್ ಏನಂದರೆ ಇಲ್ಲೂ ನೀವು ಇವಾಗ ಹಾಕಬೇಕಾಗತ್ತೆ. ನೋಡೋಣ ಈಗ ಯಾವ ಥರ ಅಂತ. ಸೇಮ್ ಪ್ಲೇಸಲ್ಲೇ ಫಸ್ಟು 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ 4 ಇದೊಂದನ್ನು ಕೌಂಟ್ ಹಿಡ್ಕೊಂಡು 4 ಆಯಿತು. ಒಂದು ಚೈನ್ ಗ್ಯಾಪು ಮತ್ತು ಸೇಮ್ ಪ್ಲೇಸಲ್ಲೇ 1 2 3 4 ನೋಡಿ ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ, ಈ ಥರ ಬರುತ್ತೆ. ಅದಾದಮೇಲೆ ಈ ಪ್ಲೇಸಲ್ಲಿ 1 ಇಲ್ಲಿ ನೀವು ಚೈನ್ ಗ್ಯಾಪ್ ಏನು ಬಿಡೋ ಅವಶ್ಯಕತೆ ಇಲ್ಲ, ಇದು ಸೆಂಟರಲ್ಲಿ ಇದೆ. ಸೊ ಅಲ್ಲಿ ಬರೀ 4 ಡಬಲ್ ಕ್ರೋಶನ್ ಮಾತ್ರ ಹಾಕಬೇಕು. 2 3 4
ಇಲ್ಲೇನು ಚೈನ್ ಗ್ಯಾಪ್ ಬಿಡ್ತಾ ಇಲ್ಲ, ಈ ಕಾರ್ನರಲ್ಲಿ ಮಾತ್ರ ನಾವು ಚೈನ್ ಗ್ಯಾಪ್ ಕೊಡ್ತೀವಿ. ಸೊ ಇಲ್ಲಿ 1 2 3 4 4 ಹಾಕಿದ್ಮೇಲೆ ಒಂದು ಚೈನು, ಸೇಮ್ ಪ್ಲೇಸಲ್ಲೇ ಮತ್ತೆ 4 ಡಬಲ್ ಕ್ರೋಶಗಳನ್ನ ಹಾಕೊಳ್ಳಿ. 2 3 4. ಇವಾಗ ಇಲ್ಲಿ ಸೆಂಟ್ರಲ್ಲಿ ಬಂದಿದ್ದೀವಿ, ಇಲ್ಲೇನು ಚೈನ್ ಗ್ಯಾಪ್ ಇಲ್ಲ, ಇಲ್ಲಿ ಬರೀ 4 ಡಬಲ್ ಕ್ರೋಶ ಹಾಕೊಳ್ಳಿ. ಇವಾಗ ಈ ಕಾರ್ನರಲ್ಲಿ ಬಂದ್ವಿ, ಮತ್ತೆ 4 ಡಬಲ್ ಕ್ರೋಶ, ಒಂದು ಚೈನು, ಸೇಮ್ ಪ್ಲೇಸಲ್ಲೇ ಮತ್ತೆ 4 ಡಬಲ್ ಕ್ರೋಶ, 1 2 3 4, 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 4. ಸಾರಿ, ಇಲ್ಲಿ ಚೈನ್ ಗ್ಯಾಪ್ ಇಲ್ಲ, ಈ ಕಾರ್ನರ್ಗೆ ಬಂದಿದ್ದೀವಲ್ಲ ಇಲ್ಲಿ ಮಾತ್ರನೇ ಚೈನ್ ಗ್ಯಾಪು. 4 ಡಬಲ್ ಕ್ರೋಶ ಹಾಕಿ ಒಂದು ಚೈನ್ ಗ್ಯಾಪ್ ಕೊಡಿ, ಮತ್ತೆ 4 ಡಬಲ್ ಕ್ರೋಶ ಸೇಮ್ ಪ್ಲೇಸಲ್ಲಿ ಹಾಕಿ. ಇದು ತುಂಬ ಈಸಿಯಾಗಿದೆ, ತುಂಬ ಕೆಲಸಕ್ಕೆ ಯೂಸ್ ಆಗುತ್ತೆ. ನೀವು ಇದರಿಂದ ಪೋಟ್ಲಿ ಬ್ಯಾಗ್ ಮಾಡ್ಬೋದು, ಪೌಚ್ ಮಾಡ್ಬೋದು, ಏರ್ ಪ್ಯಾಡ್ ಪೌಚ್ ಮಾಡ್ಬೋದು, ಇದರಿಂದನೇ ನೀವು ಸ್ವೆಟರ್ ಕೂಡ ಹಾಕ್ಬೋದು. ಇವನ್ನ ಜಾಯಿನ್ ಮಾಡೋದು ಯಾವ ಥರ ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ತೋರಿಸ್ಕೊಡ್ತೀನಿ. ಆವಾಗ ಅವ್ನು ಜಾಯಿನ್ ಮಾಡ್ಕೊಂಡು ಕೂಡ ಸ್ವೆಟರ್ಗಳನ್ನ ಯಾವ ಥರ ಮಾಡೋದು ಅಂತಲೂ ನೀವು ಕಲಿಬೋದು. ನೋಡಿ, ಇವಾಗ ಈ ಗ್ಯಾಪಲ್ಲಿ 1 2 3 4 ಇಲ್ಲಿ ಜಾಯಿನ್ ಮಾಡಬೇಕು. ಮತ್ತೆ ಈ ಥರ ಜಾಯಿನ್ ಮಾಡಿ. ಈ ಥರ ಎಕ್ಸ್ಟ್ರಾ ದಾರಗಳನ್ನೆಲ್ಲ ಟ್ರಿಮ್ ಮಾಡ್ಕೊಂಬಿಡೋಣ. ಸೊ ಇದನ್ನು ಫಸ್ಟು ಈ ಥರ ಹಾಕ್ಕೊಂಡು ಹೋಗ್ಬಿಡೋಣ, ಆಮೇಲೆ ಎಷ್ಟು ಉಳಿಯುತ್ತೋ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಇಲ್ಲೇ ಕಟ್ ಮಾಡಿಬಿಟ್ರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಕಲರ್ ಕಾಂಬಿನೇಷನ್ ನಿಮ್ಗೆ ಯಾವ್ದು ಬೇಕೋ ಅದು ಹಾಕೋಬೋದು. ನೋಡಿ, ಈ ಥರ ಸುಂದರವಾಗಿ ಕಾಣಿಸುತ್ತೆ. ಕಾರ್ನರಿಂದಾನೇ ನಾವು ಜಾಯಿನ್ ಮಾಡ್ಕೊಳ್ಳೋಣ, ಯಾವ ಕಾರ್ನರ್ ಆದರೂ ಪರವಾಗಿಲ್ಲ. ಈ 2 ದಾರನೂ ಅದ್ರ ಜೊತೆ ಹೈಡ್ ಮಾಡ್ಕೊಂಡು ಹೋಗೋಣ. 1 2 3 ಚೈನು, ಸೇಮ್ ಪ್ರೊಸೀಜರ್ ಬರುತ್ತೆ. 4 ಡಬಲ್ ಕ್ರೋಶ ಹಾಕೊಳ್ಳೋಣ. ನಾಲ್ಕು ಹಾಕೊಂಡಿದ್ದೀನಿ, ಒಂದು ಚೈನ್ ಗ್ಯಾಪು, ಮತ್ತೆ 4 ಡಬಲ್ ಕ್ರೋಶ ಹಾಕೊಳ್ಳಿ. ಮೂರು 4 ಈ ಥರ ಹಾಕೊಂಡ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಈ ಪ್ಲೇಸಲ್ಲಿ 4, ಈ ಪ್ಲೇಸಲ್ಲಿ 4 ಬರುತ್ತೆ. ಚೈನ್ ಗ್ಯಾಪ್ ಇಲ್ದೇನೆ 1 2 3 4 ಇಲ್ಲಾದ್ಮೇಲೆ ಈ ಪ್ಲೇಸಲ್ಲಿ 1 2 3 4. ಇವಾಗ
ಕಾರ್ನರಿಗೆ ಬಂದಿದ್ದೀವಿ. ಇಲ್ಲಿ ಸೇಮ್ ಥರನೇ ಹಾಕೊಳ್ಳಿ. 4 ಡಬಲ್ ಕ್ರೋಶ ಹಾಕೊಳ್ಳಿ, ಒಂದು ಚೈನ್ ಗ್ಯಾಪ್ ಕೊಡಿ, ಮತ್ತೆ 4 ಡಬಲ್ ಕ್ರೋಶನ ಹಾಕ್ಕೊಂಡು ಈ ಪೂರ್ತಿ ರೌಂಡ್ನ ಇದೇ ಥರನೇ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಫಿನಿಶಿಂಗಿಗೆ ಬಂದಿದ್ದೀವಿ. ಈ ಪ್ಲೇಸಲ್ಲಿ ಕೂಡ 4 ಡಬಲ್ ಕ್ರೋಶ ಹಾಕೋಬೇಕು. 1 2 3 4 ಇಲ್ಲಿ ಜಾಯಿನ್ ಮಾಡಬೇಕು. ಇವಾಗ ಇದೇ ಕಲರ್ನ ಕಂಟಿನ್ಯೂ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ನೀವು ಬೇರೆ ಕಲರ್ ಆದರೆ ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ಜಾಯಿನ್ ಮಾಡ್ಬೋದು. ಆದರೆ ಇವಾಗ ನಾವು ಇದೇ ಕಲರ್ನ ಹಾಕ್ತಾ ಹೋಗಬೇಕು. ಅದಕ್ಕೆ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ನಾವು ಈ ಥರ ಒಂದೊಂದೇ ಸ್ಲಿಪ್ ಸ್ಟಿಚ್ ಹಾಕ್ಬಿಟ್ಟು ಈ ಕಾರ್ನರ್ಗೆ ನಾವು ಬರಬೇಕು. ನೋಡಿ ಈ ಪ್ಲೇಸಲ್ಲಿ ನಾವು ಬರಬೇಕು. ಈ ಕಾರ್ನರಲ್ಲಿ ಬಂದಾದ್ಮೇಲೆ ಮತ್ತೆ ಸೇಮ್ ಪ್ರೊಸೀಜರ್ ಇರುತ್ತೆ. ಸೇಮ್ ನೀವು 3 ಚೈನ್ ಹಾಕೊಳ್ಳಿ, 3 ಡಬಲ್ ಕ್ರೋಶ ಹಾಕೊಳ್ಳಿ. ಟೋಟಲ್ ಆಗಿ 4 ಡಬಲ್ ಕ್ರೋಶ ಆಗುತ್ತೆ. ಇಲ್ಲಿ ನೋಡಿ ಈ ಥರ 1 2 3 ಬರುತ್ತೆ. ಇಲ್ಲಿ ನೋಡಿ ಇದು 5th ರೌಂಡು. ಇಲ್ಲಿ 3 ಬರುತ್ತೆ. ಇಲ್ಲಿ ಈ ಡಿಸೈನು 1 2 3 ಬರುತ್ತೆ. ಈ ಗ್ಯಾಪ್ಗಳಲ್ಲಿ ಕಾರ್ನರಲ್ಲಿ ಸೇಮ್ ಇರುತ್ತೆ. ಈ ಥರ ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ಮಾಡ್ಕೋಬೋದು. ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡಿಕೊಂಡು ಇದರಿಂದ ತುಂಬ ಐಟಮ್ಸ್ನ ರೆಡಿ ಮಾಡ್ಬೋದು. ಇದೇ ಥರ ಇದೆ, ಈ ಕಲರ್ನೇ ಜಾಯಿನ್ ಮಾಡಿಕೊಂಡು ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಬೋದು. ಸೊ ಇಲ್ಲಿ ಲಾಸ್ಟಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಇದರಿಂದ ಪೋಟ್ಲಿ ಬ್ಯಾಗ್ನ ಮಾಡೋದು ಯಾವ ಥರ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇದು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಇದೇ ಥರ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಬೇರೆ ಯಾವ ಥರದ್ದಾದರೂ ವಿಡಿಯೋ ಈ ಥರದ್ದು ನಂಗೆ ಮಾಡಿ ಅಂತ ಹೇಳಿದ್ರೆ ನಾನು ಮಾಡಿಬಿಟ್ಟು ಹಾಕ್ತೀನಿ. ಸೊ ಕಮೆಂಟ್ ಮಾಡಿ. ನೋಡಿ ಇದು ಒಂದು ಗ್ರಾನಿ ಸ್ಕ್ವೇರು ಇದೇ ಥರ ಬರುತ್ತೆ. ನೋಡಿ ಈ ಥರ ನೀವು ಜಾಯಿನ್ ಮಾಡಿಬಿಟ್ಟು ನೀವು ಇದರಿಂದ ಏನು ಬೇಕಾದರೂ ಮಾಡ್ಬೋದು. ಇದ್ರ ಜಾಯ್ನಿಂಗ್ ಯಾವ ಥರ, ಆಮೇಲೆ ಬ್ಯಾಗ್ಗಳನ್ನ ಮಾಡೋದು ಯಾವ ಥರ ಅಂತ ನಾನು ಬರೋ ವಿಡಿಯೋಗಳಲ್ಲೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.